ಇಡೀ ವಿಶ್ವವನ್ನು ಹಾಳು ಮಾಡಬೇಕು ಅನ್ನೋ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರವೊಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ಸನ್ನು ಕೊಟ್ಟಾಗ ಪಕ್ಕದ ಮನೆಯವರು, ನಿನ್ನೆ ರಾತ್ರಿ ಒಟ್ಟಿಗೆ ಚಹಾ ಕುಡಿದವರು, ಅಜ್ಜ, ಅಪ್ಪ, ತಂಗಿ, ಅಣ್ಣ, ಚಿಕ್ಕಮ್ಮ, ದೊಡ್ಡಮ್ಮ, ಗುರುಗಳು, ಸ್ನೇಹಿತರು ಯಾರನ್ನೂ ಬಿಡದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ. ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ, ನಾವು ಮಾಡಿರ್ತಕ್ಕಂಥ ಈ ಕೋವಿಡ್ನ ಆಸ್ಪತ್ರೆಗಳಿರ್ಬೋದು, ವಿಶೇಷವಾಗಿ ಅದನ್ನು ನಿರ್ಮಿಸ್ತಕ್ಕಂಥ ವಿಚಾರಗಳಿರ್ಬೋದು, ಅಲ್ಲಿ ಬನ್ನಿ ಆಶ್ರಯ ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳು. ಎಲ್ಲಾದರೂ ಹೆಸರಾಕೊಂಡಿದ್ದು ನೋಡಿದ್ರ? ಇಲ್ಲ. ಯಾಕೆಂದರೆ ಅದು ನಿಷ್ಕಾಮ ಕರ್ಮದ ಭಾಗವಾಯಿತು ಅವ್ರಿಗೆ. ಎಷ್ಟೋ ಮಂದಿ ಬಂದರು, ಸುಧಾರಿಸ್ಕೊಂಡ್ರು, ವಾಪಸ್ ಹೋದರು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಸೇರಿ ಇರ್ತಕ್ಕಂಥವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಶಿವ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ, ಮಾನವರಾಗಲಿಲ್ಲ, ಮನುಷ್ಯತ್ವ ಬೆಳೆಸ್ಕೊಳ್ಳಿಲ್ಲ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಕ್ಕಂಥ ಸರ್ವಜ್ಞನ ನಾಡಿನಲ್ಲಿ ಮಾನವೀಯತೆ ಮರೆತ್ವಿ. ಅಣ್ಣ, ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ. ನಿಮ್ಮಲ್ಲಿ ಮೊನ್ನೆ ತಾನೇ ಕೋವಿಡ್ ಬರೋಕ್ಕೆ ಮುಂಚೆ 25 kg ಅಕ್ಕಿ ತರಿಸಿದ್ಯಂತೆ, 1 kg ಕೊಟ್ಟಿರೋ ಮಕ್ಕಳಿಗೆ ಒಂದು 8 ದಿನ ಮ್ಯಾನೇಜ್ ಮಾಡ್ತೀನಿ ಅಂದರೆ ಯಾರು ಹೇಳ್ದವ್ರು? ಅವತ್ತು ಬಂದಿದ್ದೆ ನಮ್ಮಲ್ಲಿ 2 kg, ನಮಗೆ ಇಲ್ಲ, ನಿಮ್ಮಲ್ಲಿದ್ದರೆ ಕೊಡು ಅಂತ ಅಂದವ್ರು ನಾವು. ಯಾರು ಇರಲಿ ಬರಲಿ, ಕೊನೆಗಾಲಕ್ಕೆ ಏನೂ ಬೇಡ, ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗ್ದಲ್ಲೇ ಉಸಿರು ಕಟ್ಟಿ ಹೋಗಿ ಇನ್ನೇನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಸಾಯ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಪ್ರಾಣವಾಯು ಆಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡಿಸಿ ನಾಡಿಗೆ ಮೆರೆದಂಥದ್ದು ಗುರುಗಳು. ಶಿಕ್ಷಣ ಕ್ಷೇತ್ರವಿರ್ಬೋದು, ವೈದ್ಯಕೀಯ ಕ್ಷೇತ್ರವಿರ್ಬೋದು, ಸಾಮಾಜಿಕ ಕೆಲಸ ಕಾರ್ಯಗಳಿರಬಹುದು, ಹೆಣ್ಣು ಮಕ್ಕಳಿಗೆ ಶಾಲೆ ಇರಬಹುದು, ಬಾಲ್ಯ ವಿವಾಹವನ್ನು ತಡೆಗಟ್ಟಕ್ಕಂಥ ವಿಚಾರಗಳಿರಬಹುದು, ಹೆಣ್ಣು ಮಕ್ಕಳಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡಿಸ್ತಕ್ಕಂಥ ಕೆಲಸಗಳಿರ್ಬೋದು, ಉಚಿತವಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ನಡೆಸ್ಕೊಳ್ದಿರ್ಬೋದು. ಇಂಥ 10 ಹಲವು ಕಾರ್ಯಗಳನ್ನು ನಡೆಸಿ ಏನು ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ದಾರಲ್ಲ ಗುರುಗಳು. ಇಲ್ಲಿ ಅನುಮಾನಗಳಿಗೆ ಇನ್ನೆಲ್ಲ ಅವಕಾಶ? ಆದ್ದರಿಂದ ಸ್ನೇಹಿತರೆ, ಇಂತಹ ಕಾರ್ಯಕ್ರಮಗಳು ಬಂದಾಗ ಅಲ್ಲಲ್ಲಿ ಮೂಡ್ತಕ್ಕಂಥ ಅನುಮಾನ, ಇವತ್ತು ನನ್ನಲ್ಲಿರ್ತಕ್ಕಂಥದ್ದನ್ನು ನಿಮಗೆ ಕೊಟ್ಬಿಟ್ರೆ ಮುಂದೆ ನನ್ನ ಗತಿ ಏನು ಅಂತಕ್ಕಂಥ ಅನುಮಾನ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು, ಅವ್ರ ಮಕ್ಕಳಿಗೆ ಆಗೋಷ್ಟು ಶೇಖರಣೆ ಮಾಡ್ತಿದ್ದೀರಲ್ಲ, ಇನ್ನೊಂದು ಕರೋನಾ ಬಂದು ನಿಮ್ಮ ಮನೆಯವರೆಲ್ಲ ಹೋಗಲ್ಲ ಅಂತ ಗ್ಯಾರಂಟಿ ಏನು? ಆವಾಗ ಯಾರಿಗೋಗುತ್ತದು? ಆದ್ದರಿಂದ ಅಂತಹ ಅನುಮಾನಗಳು ಯಾವುದು ಬಂದರೂ ಕೂಡ ನಿವಾರಣೆ ಮಾಡಿಕೊಳ್ಳಿ. ಅಂತಹ ಅನುಮಾನಗಳಿಗೆ ಸಮಾರೋಪವನ್ನು ಹೇಳ್ತಕ್ಕಂಥದ್ದೇ ಸಮಾರೋಪ ಸಮಾರಂಭ. ನನಗೆ ಒಂದು ಕ್ಷಣ ಅನ್ನಿಸ್ತು, ಗುರುಗಳು ಫೋನ್ ಮಾಡಿದ್ರು, ಅವ್ರ ಸ್ನೇಹಿತರು ಆಪ್ತರು ಬಂದಿದ್ದರು ನನ್ನನ್ನು ಭೇಟಿ ಮಾಡೋಕ್ಕೆ. ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ, ನೀವು ಬಂದು 4 ಮಾತು ಹೇಳಬೇಕು ಅಂತ. ಇಲ್ಲಿ ಕುಳಿತಿರ್ತಕ್ಕಂಥ ಜ್ಞಾನಿಗಳ ಮಧ್ಯೆ ನಾನೇನು ಅಂಥ ಜ್ಞಾನವಂತನಲ್ಲ. ಶರಣರ ನಡೆನುಡಿಗಳನ್ನು ಉಸಿರಿನಲ್ಲಿ ಉಸಿರಾಗಿಸಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಪುಣ್ಯಾತ್ಮರುಗಳು ಇವರೆಲ್ಲರನ್ನು. ಅವರ ಮಧ್ಯದಲ್ಲಿ ನಾನೇನು ಹೇಳೋದು ಅಂತ ಒಂದು ಕ್ಷಣ ಕೈಕಾಲು ನಡಕ ಉಂಟಾಯಿತು ನನಗೆ. ಕರೆಸ್ಬಿಟ್ಟಿದ್ದಾರೆ ಜಾತ್ರೆಗೆ, ಸಮಾರೋಪ ನುಡಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಉತ್ತಮವಾಗಿರ್ತಕ್ಕಂಥ ಪಾಯಸ ಮಾಡೋದಂತೆ. ಒಳ್ಳೆ ಹಾಲು, ಅಪ್ಪೆ ಕರೆದು ಹಾಕಿದ್ರು, ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಹದವಾಗಿ ತುಪ್ಪದಲ್ಲಿ ಹುರಿದು ಹಾಕಿದ್ರು, ಒಳ್ಳೆ ಕೇಸರಿಯನ್ನು ಕೊಟ್ಟರು. ಆಚೆ ಈಚೆ ನೋಡಿದ್ರು ಅದು ಸ್ವಲ್ಪ ಉಕ್ಲಿಕ್ಕೆ ಹತ್ತಿತು, ಸೌಟ ಸಿಕ್ಕಲಿಲ್ಲ ಹಿಂಗೆ ಅನ್ನಕ್ಕೆ ಕದಡಕ್ಕೆ. ಪಕ್ಕದಾಗ ಒಂದು ಸತ್ತೋಗಿರೋ ನಾಯಿ ಬಾಲ ಸಿಕ್ತು, ಅದು ತೊಗೊಂಡು ತೊಳಸ್ಬಿಟ್ರಂತೆ. ಹಿಂಗೇನಾರ ಆಗ್ಬಿಡುತ್ತಾ ನನ್ನ ಸಮಾರೋಪದ ನುಡಿ ಅಂತ ಭಯ ಆಗಿತ್ತು ನನಗೆ. ಗುರುಗಳು ಪರಮಾಶೀರ್ವಾದ ಮಾಡಿ
ಇಲ್ಲ ಮಗ, ನಿನ್ನ ಕೈಲೂ ಶಕ್ತಿ ಇದೆ, ತಿಳಿದಿದ್ದ 4 ಮಾತನ್ನು ತಿಳಿಸೋ ಅಂಥ ಶಕ್ತಿ ನಿನಗೆ ಭಗವಂತ ಕೊಟ್ಟಿದ್ದಾನೆ. ನಿಮ್ಮ ತಂದೆ ತಾಯಿ ಪುಣ್ಯ, ನಿಮ್ಮ ಪೂರ್ವಜರ ಪುಣ್ಯ, ನೀನು ಅಷ್ಟೋ ಇಷ್ಟೋ ಯಾವತ್ತಾರು ಒಂದಿನ ಗವಿಸಿದ್ದೇಶ್ವರನಲ್ಲಿ ಬಂದು ಹೋಗಿತ್ತು ಅಂತಂದರೆ ಯಾವುದೋ ಶತಮಾನದಲ್ಲಿ ಅದರ ಪುಣ್ಯ ಎಲ್ಲವೂ ಸೇರಿ ನಿನಗೂ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾನೆ. ನೀನು ಆ ಸ್ಥಾನದಿಂದ ಬಂದು ಒಂದು 4 ಮಾತನ್ನು ನಮ್ಮ ಶರಣೆಯರಿಗೆ ಹೇಳಿದ್ರೆ ಹೆಚ್ಚು ಮುಟ್ಟುತ್ತೆ ಅನ್ನೋ ಒಂದೇ ಉದ್ದೇಶ ಇರಬೇಕು ನನ್ನನ್ನು ಕರೆಸಿದ್ದು. ಹಾಗೆ ತಿಳಿದಂತಹ ಕೆಲವು ವಿಚಾರಗಳು ಅದನ್ನು ತಮ್ಮ ಮುಂದೆ ನನ್ನ ಚಿಕ್ಕ ಅನುಭವವನ್ನು ಹಂಚಿಕೊಂಡು ಸಮಾಜ ಹೇಗಿರಬೇಕು ಅನ್ನೋದನ್ನು ರೂಪಿಸ್ಕೊಡೋದ್ರಲ್ಲಿ ನಮ್ಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳನ್ನು ವಿಚಾರಣೆಗೆ ಒಳಪಡಿಸುವಾಗ ಸ್ವಲ್ಪ ಮಾನವೀಯ ನೆಲೆ ದೃಷ್ಟಿ ಇಟ್ಕೊಂಡು ಕಾನೂನನ್ನು ಬಿಡದೆ ಕಾನೂನಿನ ಚೌಕಟ್ಟಿನೊಳಗೆ ಮಾನವೀಯತೆ ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಕರಣಗಳನ್ನು ಸರ್ವೇ ಜನಾಃ ಸುಖಿನೋ ಭವಂತು ಅಂತ, ಎಲ್ಲರಿಗೂ ಒಳ್ಳೆಯದಾಗಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಅವನನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ, ಅವನನ್ನು ಸರಿಪಡಿಸಿ ಸಮಾಜದಲ್ಲಿ ವಾಪಸ್ಸು ಸೇರಿಸ್ತಕ್ಕಂಥ ಕೆಲಸ ಆಗಬೇಕು, ವ್ಯಾಜ್ಯಗಳಿಗೆ ಮುಕ್ತಿ ಸಿಗಬೇಕು, ಶೀಘ್ರವಾಗಿ ಸಿಗಬೇಕು ಅನ್ನೋ ಒಂದೆಲ್ಲ ಕೆಲವು ವಿಚಾರಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಸಣ್ಣ ಪುಟ್ಟ ಪ್ರಕರಣಗಳನ್ನು ತೀರ್ಮಾನ ಮಾಡಿದ್ದನ್ನು ಕೆಲವು ವಾಹಿನಿಯವರು ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಹಾಕಿದ್ರಿಂದ ಹಲವಾರು ಜನರು ನನ್ನನ್ನು ಇವತ್ತು ಗುರುತಿಸಬಲ್ಲಿರಿ. ಹಾಗಾಗಿ ಜಾತ್ರೆಗೆ ಬರ್ತಕ್ಕಂಥ ಅವಕಾಶ ಸಿಕ್ತು. ಪರಮ ಪುಣ್ಯಪ್ರದವಾದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಆ ತೇರನ್ನು ಮುಂದೆ ಹೋಗಿ ಎಳೆಯಲಿಕ್ಕಾಗದಿದ್ದರೂ ಕೂಡ ಆಕೆ ಕಟ್ಟಿದ್ದ ದಾರವನ್ನು, ಕೊನೆಯ ಎಳೆಯನ್ನು ಮುಟ್ಟುವಂಥ ಅವಕಾಶವನ್ನು ನನಗೆ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಶುಕ್ರವಾರ 17ನೇ ತಾರೀಕು ಜನವರಿ 2025 ಸಮಾರೋಪವಾಗ್ತಾ ಇದೆ. ಜಾತ್ರೆ ಸಂಪನ್ನವಾಗ್ತಾ ಇದೆ. ನಮ್ಮೆಲ್ಲರ ಜೀವನದಲ್ಲಿ ಈ ಕಳೆದ ಕ್ಷಣಗಳು ವಾಪಸ್ ಬರೋದಿಲ್ಲ. ಯಾರಿಗೂ ಬರೋದಿಲ್ಲ, ನನಗೂ ಬರೋದಿಲ್ಲ. ನಾನು ಸ್ವಲ್ಪ ಸ್ವಾರ್ಥಿ ರೀ, ಗುರುಗಳು ಕ್ಷಮಿಸಬೇಕು, ನಾನು ಸ್ವಾರ್ಥಿ ಎಂದಿದ್ದೀನಿ. ಹೌದು, ನಾನು ಸ್ವಾರ್ಥಿ. ಯಾಕೆಂದರೆ ನನ್ನ ಸಮಯವನ್ನು ಇವತ್ತು ನಾನು ಪ್ರೀಮಿಯಮ್ ಅಂತ ಕಟ್ಟಿದ್ದೀನಿ. ಮನೆಯವರಿಂದ ದೂರ ಇದ್ದೀನಿ, ಇಲ್ಲಿಗೆ ಬಂದಿದ್ದೀನಿ, 4 ಮಾತು ಹೇಳಿದ್ದೀನಿ, ಪುಣ್ಯ ಸಂಪಾದನೆಗೆ ಅವಕಾಶ ಮಾಡಿಕೊಟ್ಟಿದ್ರಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಆ ಗವಿಸಿದ್ದೇಶ್ವರ ರಥವನ್ನು, ಹಗ್ಗದ ಕೊನೆ ಎಳೆಯನ್ನು ಮುಟ್ಟಿದ್ದೇನೆ. ಅದರಲ್ಲೂ ಒಂದು ಸ್ವಾರ್ಥವಿದೆ. ಅವ್ರು ಹೇಳಿದ್ರು ನಿಷ್ಕಲ್ಮಶವಾದಾಗಿರ್ತಕ್ಕಂಥ ಪ್ರೇಮ ಇರಬೇಕು ಅಂತ. ನನ್ನ ಪ್ರೇಮ ಒಂಚೂರು ಕಲ್ಮಶ. ಅದೇನು ಅಂದರೆ ನನಗಾಗೇನು ಕೇಳ್ಕೊಳ್ಳಲ್ಲ ನಾನು ಸ್ವಾರ್ಥನ. ಇಲ್ಲಿ ಬಂದಿರತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲ ಶರಣೆಯರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾವೆ. ಅಂತಹ ಮಕ್ಕಳುಗಳು ಎಲ್ಲ ಉನ್ನತವಾಗಿರ್ತಕ್ಕಂಥ ವಿಚಾರಗಳನ್ನು ಸಿದ್ದೇಶ್ವರನ ಜಾತ್ರೆಯಲ್ಲಿ ಬಂದು ಅವನ ಆಶೀರ್ವಾದವನ್ನು ಪಡೆದು ಮುಂದೊಂದು ದಿನ ಅಂತಹ ಒಂದು ಮಗು ಇಲ್ಲಿ ನಿಂತು ಸಮಾರೋಪ ಸಮಾರಂಭದ ನುಡಿಗಳನ್ನು ನುಡಿದಲ್ಲಿ ಅದು ನನ್ನ ಒಂದು ಈ ಸಮಯಕ್ಕೆ ಕೊಟ್ಟಂಥ ಡಿವಿಡೆಂಡ್ ಅಂತ ಭಾವಿಸ್ತೀನಿ. ಸಮಯ ಮುಗ್ದಿದೆ. ಈ ಸಮಾರೋಪ ನುಡಿಗಳನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಒಂದು ಅರ್ಧ ಗಂಟೆ ತಡವಾಗಿದೆ. ಹಾಗಾಗಿ 8:15 ಅಂತಿದ್ದನ್ನು 9 ಗಂಟೆಗೆ ಅಂತ ನಾನು ಅದನ್ನು ಸರಿಪಡಿಸ್ಕೊಂಡೆ. ಆ 9 ಗಂಟೆ ಈಗ ಆಗ್ತಾಯಿದೆ. ಇನ್ನೂ ಮುಂದಿನ ಕಾರ್ಯಕ್ರಮ ಹಾಸ್ಯೋತ್ಸವ ಇದೆ. ಪುನಃ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ತಮಗೆಲ್ರಿಗೂ ಸಿಗಲಿ. ಈಗಾಗಲೇ ಮಾಡಿರತಕ್ಕಂಥ ತಪ್ಪನ್ನು ಮುಂದೆ ಮಾಡದಿರಿ. ನೀವುಗಳು ಹೇಗೆ ನಡೀತಿರೋ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಒಂದೊಂದು ಹೆಣ್ಣುಮಗಳು ಇಲ್ಲಿ ಯಾರು ಶರಣೆಯರು ಕೂತಿದ್ದೀರಿ, ನೀವೆಲ್ಲ ಒಂದೊಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ನೀವು ಕೊಡ್ತಕ್ಕಂಥ ಸಂಸ್ಕಾರ ಆ ಮಕ್ಕಳಲ್ಲಿ ಬೇರೂರುತ್ತೆ.
ಆದ್ದರಿಂದ ಎಲ್ಲ ಶರಣೆಯರಲ್ಲಿ ವಿನಂತಿ, ಮಕ್ಕಳನ್ನು ಸರಿಗೆ ದಾರಿಗೆ ತನ್ನಿ. ನಮ್ಮದೇ ಮಕ್ಕಳು, ನಾನು ಚೆನ್ನಾಗಿಲ್ವಾ, ನನ್ನ ಗಂಡ ಚೆನ್ನಾಗಿಲ್ವಾ, ನನ್ನ ಹೆಂಡತಿ ಚೆನ್ನಾಗಿಲ್ವಾ, ನನ್ನ ತಂದೆ ತಾಯಿಗಳು ಚೆನ್ನಾಗಿಲ್ವಾ, ಮಗುನೂ ಚೆನ್ನಾಗಿರಲ್ಲ. ನಾವು ಚೆನ್ನಾಗಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಮಕ್ಕಳು ಕೆಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ವಿಜ್ಞಾನ, DNA ಅದೇ DNA ಇರುತ್ತೆ. ಹಾಗಾದರೆ ಎಲ್ಲಿ ತಪ್ಪಿದ್ದೀವಿ ಅಂತಂದರೆ ಅದನ್ನು ಮಾರ್ಗದರ್ಶನ ಮಾಡೋದ್ರಲ್ಲಿ ತಪ್ಪಿದ್ದೀವಿ. ಅಂಥ ಮಕ್ಕಳುಗಳಿಗೆ ನಮ್ಮ ಧರ್ಮದ ಬಗ್ಗೆ ಅಸಡ್ಡೆ ಬಂದಿರಬಹುದು, ರಾಷ್ಟ್ರದ ಬಗ್ಗೆ ಬಂದಿರಬಹುದು, ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದಿರಬಹುದು. ಅಂಥವನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪರಶುಮಣಿಯಂತೆ ನಿಂತಿರ್ತಕ್ಕಂಥ ಗುರುಗಳ ಬಳಿಯಲ್ಲಿ ಕರ್ಕೊಂಡು ಬನ್ನಿ. ಅವರಿಂದ ಆಕರ್ಷಿತರಾಗಿ ಆ ಎಲ್ಲ ಅನುಮಾನಗಳು ನಿವಾರಣೆ ಆಗತ್ತೆ. ಆಗ ನಮ್ಮ ಮನದಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಮೂಡುತ್ತೆ, ಜ್ಞಾನ ಮೂಡುತ್ತೆ, ವೈರಾಗ್ಯವು ಮೂಡುತ್ತೆ. ವೈರಾಗ್ಯ ಮೂಡಿದ್ದಕ್ಕೆ ಕಾರಣಕರ್ತರಲ್ಲಿ ನೋಡಿದಿರಿ. ಇವತ್ತಿನ ಸನ್ಮಾನ ಆದಂತಹ ಡಾಕ್ಟ್ರು ಮತ್ತು ಕಾಂತ ಅವರು ಐಹಿಕ ಭೋಗಗಳನ್ನು ತೊರೆದಿದ್ದಾರೆ. ಪಾರಮಾರ್ಥಿಕದೆಡೆಗೆ ನಮಗಿಂತ ಬಹಳ ಮುಂದೆ ಇದ್ದಾರೆ. ಅಂತಹ ಶ್ರೇಷ್ಠ ಸಾಧಕರನ್ನು ಗವಿಸಿದ್ದೇಶ್ವರರ ಮಠ ಕರೆಯುತ್ತೆ, ಗುರುತಿಸುತ್ತೆ, ಸಮಾಜದ ಮುಂದೆ ನಿಲ್ಲಿಸುತ್ತೆ. ನಿನಗೆ ಯಾರು ರೋಲ್ ಮಾಡಲಾಗಿರಬೇಕು ಅಂತಂದರೆ ಯಾವ ಚಲನಚಿತ್ರದ ನಟ ನಟಿಯರನ್ನು ತೋರಿಸ್ದಲ್ನೇ ಕಾಂತ ಆಗು, ಡಾಕ್ಟರ್ ಆಗು ಅಂತ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರದಲ್ಲಿ ಬರ್ತಕ್ಕಂಥ ಹರಕೆ ಹಾಡು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತ. ಅಂಥ ಭಾರತ ರತ್ನಗಳಿಲ್ಲಿವೆ. ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಬೇರೆ, ಸಾರ್ವಜನಿಕರಿಂದ ಸಿಗ್ತಕ್ಕಂಥ ಮನ್ನಣೆ ಬೇರೆ. ಶಿವನಿಗೆ ಪ್ರೀತಿ ಆದರೆ ಸಾಕು, ಮಿಕ್ಕವರಿಗೆಲ್ಲ ಪ್ರೀತಿಯಾದಂತೆ ಅನ್ನೋ ಒಂದು ಅನುಭವದ ನುಡಿಗಳನ್ನು ಸಂತರೆಲ್ಲರೂ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇಂತಹ ಒಂದು 2025 ಗವಿಸಿದ್ದೇಶ್ವರರ ಜಾತ್ರೆಯ ಕೊನೆಯ ಅಂಕಕ್ಕೆ ನಾವು ಬಂದಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲೆಲ್ಲ ವಿನಂತಿ, ಯಾವಾಗ ಯಾರಿಗೆ ಏನಾದರೂ ನೋವಾಗಿ ಯಾವುದಾದರೂ ಅನುಮಾನಗಳಿದ್ದು ಅಂಥ ಅನುಮಾನಗಳಿಗೆ ನನಗೆ ಉತ್ತರ ಸಿಕ್ತಿಲ್ಲ ಅಂತ ಯಾರಿಗಂದಾಗಲೂ ಕೂಡ ಅದಕ್ಕೆಲ್ಲ ಉತ್ತರ ಗಮ್ಯ ವಿಜ್ಞಾನ, ಅದನ್ನು ಸಿದ್ಧರೂಪವಾಗಿ ತೋರಿಸ್ಕೊಡ್ತಕ್ಕಂಥ ಗವಿಸಿದ್ದೇಶ್ವರರ ಮಠಕ್ಕೆ ಬನ್ನಿ. ಇಲ್ಲಿ ಸಿಗದಂಥ ಔಷಧ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಹೇಳಿ ನನ್ನ ಚಿಕ್ಕ 4 ಮಾತುಗಳಲ್ಲಿ ತಮ್ಮ ಮನಕ್ಕೆ ಮುಟ್ಟುವಂತಹದ್ದು ಯಾವುದಿದೆಯೋ ಅದನ್ನು ಒಪ್ಪಿಕೊಳ್ಳಿ. ಯಾವುದು ನಿಮಗೆ ಬೇಡ ಅನಿಸುತ್ತೋ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ತಮಗಿದೆ. ಯಾವ 4 ಮಾತುಗಳನ್ನು ಒಪ್ಕೊಳ್ತಿರೋ ಅದನ್ನು ಇವತ್ತಿನ 17/1/25 ಇಲ್ಲೇ ಈ ಮೈದಾನದಲ್ಲೇ ಬಿಡೋದು ಬಿಟ್ಟು 26ಕ್ಕೆ ಬಂದಾಗ ಅಜಾರೇ ಅವ್ರು ಹೇಳಿದರು, ನಾವು ಅದರಂತೆ ನಡೆದಿದ್ದೀವಿ, ನಮ್ಮ ಗಿಡ ಹೂ ಬಿಡ್ಲಕ್ಕೆ ಹತ್ತಿದೆ ಅಂತಂದರೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತೀನಿ. ಸರ್ವರಿಗೂ ನಮಸ್ಕಾರ.